ಹೀಗೆ ಒಂದು ಕಡೆ ಈಗ ಜೈಲಿನಲ್ಲಿ ದರ್ಶನ್ ಈ ಹಿಂದೆ ಅವರಿಗೆ ಸಿಕ್ಕಂಥ ಸವಲತ್ತು ಅಥವಾ ಅಲ್ಲಿರುವಂಥ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಇದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಮತ್ತೊಂದು ಕಡೆ ಈ ಫೋಟೋಸ್ಗಳನ್ನು ಅವ್ರನ್ನ ವಶಕ್ಕೆ ಪಡೆದಂಥ ಸಂದರ್ಭದ ಕೆಲ ಫೋಟೋಸ್ಗಳನ್ನು ಅರೆಸ್ಟ್ ಆದಂಥ ನಂತರದಲ್ಲೂ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಒಂದಂತೂ ಕ್ಲಿಯರ್, ದರ್ಶನ್ ಬಹುಶಃ ಒಂದು 2-3 ದಿವಸ ವಿನಾಯಿತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ರು. ಬಿಟ್ರೆ ಅಕಸ್ಮಾತ್ ವ್ಯತಿರಿಕ್ತ ತೀರ್ಪು ಅಂದ್ರೆ ಹೇಗೆ ವ್ಯವಸ್ಥೆ ಆಗಬೇಕು, ಅದು ಮಾನಸಿಕವಾಗಿ ಅವ್ರ ದಿನಚರಿ ವಿಚಾರವಾಗಿ ಇದೆಲ್ಲ ಕೂಡ ಅವ್ರು ಪ್ರಿಪೇರ್ ಆಗಿದ್ರು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಕೂಡ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಆ ಫೋಟೋ ವಿಚಾರವಾಗಿ ಏನು ಡೀಟೇಲ್ಸ್ ಇದೆ ಪ್ರಜ್ವಲ್? ಜೊತೆಗೆ ಈಗ ಜೈಲಿನಲ್ಲಿ ಇವರ ಕೆಲ ಆಪ್ತರು ಹಿಂದೆಯಿಂದ ಇವ್ರ ಜೊತೆಗೆ ಒಡನಾಟ ಹೊಂದಿದಂಥವ್ರು ವಿನಯ್ ಕುಲಕರ್ಣಿ, ಪ್ರಜ್ವಲ್ ರೇವಣ್ಣ, ಈ ರೀತಿಯಾದ ಕೆಲ ಆರೋಪಿಗಳು, ಅಪರಾಧಿಗಳು ಇವರೆಲ್ಲ ಜೈಲಿನಲ್ಲಿ ಇರುವಂತಹ ಸಂದರ್ಭ. ಹಾಗಾಗಿ ಮಿಸ್ಯೂಸ್ ಮಾಡ್ಕೊಳ್ಳದೆ ಇರುವ ರೀತಿಯಾಗಿ ಅಥವಾ ಇನ್ನೇನಾದ್ರು ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಜೈಲಿನಲ್ಲಿ ಹೇಗೆ ವ್ಯವಸ್ಥೆ ಆಗಿದೆ ಅಂತೇಳಿ ಏನು ಗೊತ್ತಾಗ್ತಾ ಇದೆ ಪ್ರಜ್ವಲ್? ಮಲ್ತೇಶ, ಮೊದಲನೇದಾಗಿ ದರ್ಶನ್ ಜೈಲಿಗೆ ಹೋದ ಬಳಿಕವಾಗಿ ಅಂದ್ರೆ ಅವ್ರು ಏನು ಮಾನಸಿಕವಾಗಿ ಪ್ರಿಪೇರ್ ಆಗಿದ್ರು ಗೊತ್ತಿಲ್ಲ. ಆದರೆ ಪೊಲೀಸರೆಂತೂ ಸುಪ್ರೀಂ ಕೋರ್ಟಿಂದ ಆದೇಶ ಬಂದ ಕೆಲವೇ ಕ್ಷಣಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ, ವಶಕ್ಕೆ ಪಡ್ಕೊಳ್ಳಿಕ್ಕೆ ಪ್ರಕ್ರಿಯೆಗಳನ್ನು ಪ್ರಾರಂಭವನ್ನು ಮಾಡಿದ್ರು. ಅಲ್ಲೂ ಕೂಡ ಪೊಲೀಸರು ಕಣ್ತಪ್ಪಿಸಿ ಮನೆಗೆ ಹೋಗಿ ಅಲ್ಲಿಂದ ಸರೆಂಡರ್ ಆಗಬೇಕು ಅಂತೇಳಿ ದರ್ಶನ್ ಪ್ಲಾನ್ ಮಾಡ್ಕೊಂಡಿದ್ವು. ಆದರೆ ಪೊಲೀಸರು ಆ ಒಂದು ಪ್ಲಾನನ್ನು 100% ಸಕ್ಸಸ್ ಆಗಲಿಕ್ಕೆ ಬಿಡಲಿಲ್ಲ. 50% ಮನೆಗೆ ಹೋಗೋಕ್ಕಷ್ಟೇ ದರ್ಶನ್ ಸಫಲರಾದವು. ಆದರೆ ಇದಕ್ಕೆ ಮುಂಚೆನೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಮುಡಿ ಕೊಡುವಂಥ ಆಗಿತ್ತು, ಜೈಲಿನ ಒಳಗಡೆನೆ ತಲೆ ಬೋಳ್ಸ್ಕೊಳ್ಳುವಂತ ಕೆಲಸ ಆಗಿತ್ತು. ಆದ್ರೆ ಈ ಸಲ ಅದಕ್ಕೆ ಮೊದಲೇ ಮಹದೇಶ್ವರನ್ ಬೆಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮುಡಿ ಕೊಟ್ಟು ಬಂದಿದ್ದಾರೆ ಅಂತ ಈ ಒಟ್ಟಿನಲ್ಲಿ ಅವರು ಹೆಡ್ ಶೇವ್ ಅನ್ನ ಮಾಡಿದ್ದಾರೆ. ಅದಾದ್ಮೇಲೆ ದರ್ಶನ್ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಫೋಟೋಗಳು ಏನಿದಾವೆ ಇವು ಜೈಲಿನ ಒಳಗಡೆ ಎಂಟ್ರಿ ಆದಂತ ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳು ಯಾವ್ಯಾವ ಕೈದಿಗಳು, ಯಾವ್ಯಾವ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗಳು ಎಂಟ್ರಿ ಆಗ್ತಾರೆ ಅನ್ನೋದನ್ನ ಒಂದು ಡೇಟಾ ಕಲೆಕ್ಷನ್ ಮಾಡ್ಲಿಕ್ಕೋಸ್ಕರ ತೆಗೆದಿರುವಂತ ಫೋಟೋಗಳು ಅನ್ನೋದು ಸದ್ಯಕ್ಕೆ ಈಗ ಗೊತ್ತಾಗ್ತಿರುವಂತ ಮಾಹಿತಿ. ಈ ಫೋಟೋದಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಆಗ್ಬೋದು, ಬೇಕರಿ ರಘು ಆಗ್ಬೋದು, ಜೊತೆಗೆ ಪ್ರಜ್ವಲ್ ರೇವಣ್ಣ, ವಿನಯ್ ಕುಲಕರ್ಣಿ, ಇವು ಸಾಕಷ್ಟು ಜನರು ಒಡನಾಟ ಇತ್ತು. ಮತ್ತೆ ಸಾಕಷ್ಟು ಜನರ ಇವ್ರನ್ನ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು ಆ ರೀತಿಯಾಗಿ ಟ್ರೀಟ್ ಮಾಡುವಂಥದ್ದಾಗಿತ್ತು. ಪರಪ್ ನಗರ ಜೈಲ, ಪರಪ್ ನಗರ ರೆಸಾರ್ಟ ಅನ್ನೋ ರೀತಿಯಲ್ಲೆಲ್ಲ ಕಂಡು ಬಂದಿತ್ತು. ಆದರೆ ಈ ಸಲ ಸ್ವಲ್ಪ ಸಿನಾರಿಯೋ ಆ ರೀತಿ ಇರೋದಿಲ್ಲ. ಯಾಕಂತ ಅಂದ್ರೆ ಒಂದು ಬಿ ದಯಾನಂದ್ ಅವರು ಜೈಲು ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ. ಅವರು ಈ ಹಿಂದೆ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ರು. ಒಂದ್ ಕಡೆ ಅವರು ಒಂದಷ್ಟು ಕಟ್ಟುನಿಟ್ಟಾದಂತ ರೀತಿ ನೀತಿಗಳನ್ನ ಮಾಡಿ ಟೈಟ್ ಆಗಿ ಇಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಸಹಿತ ಈಗ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದೆ, ಆದೇಶವನ್ನು ಕೊಟ್ಟಿದೆ. ಯಾವ ಕಾರಣಕ್ಕೂ ಸೆಲೆಬ್ರಿಟಿ ಸ್ಟೇಟಸ್, 5 ಸ್ಟಾರ್ ಸ್ಟೇಟಸ್ ಅನ್ನ ಜೈಲಿನ ಒಳಗಡೆ ಕೊಡಬಾರದು. ಒಂದೇ ಒಂದು ಫೋಟೋ ಬಂದ್ರೆ ಹೋಮ್ ಮಿನಿಸ್ಟ್ರಿಯನ್ನೇ ನಾವು ಕರೆಸಿ ಮುಂದೆ ಕಟಕಟೆ ನಿಲ್ಲಿಸ್ತೀವಿ ಅನ್ನೋ ಲೆವೆಲಿನ ಒಂದು ಸ್ಟ್ರಿಕ್ಟ್ ಆಗಿರುವಂತ ಆದೇಶವನ್ನ ಹೇಳಿದೆ. ಹೀಗಾಗಿ ಆ ಒಂದು ಸೂಚನೆ ಮೇರೆಗೆ ಯಾರು ಕೂಡ ಜೈಲಿನ ಅಧಿಕಾರಿಗಳು ಇಲ್ಲ, ಯಾರಿಗೂ ಅಷ್ಟೊಂದು ಧೈರ್ಯನೂ ಸಹಿತ ಇಲ್ಲ. ಹೀಗಾಗಿ ನಿನ್ನೆ ಅವರಿಗೆ ಅಂದ್ರೆ ಮೊನ್ನೆ ಹೋದಂತ ನಂತರದಲ್ಲಿ ಹೊಸ ನಂಬರ್ನ ಕೊಟ್ಟರು. ಅದಾದ್ಮೇಲೆ ಅವರಿಗೆ ಬೆಡ್ಶೀಟ್ ಅನ್ನ ಕೊಡೋ ಸಮಯದಲ್ಲಿ ಸಹಿತ ದರ್ಶನ್ 2 ಬೆಡ್ಶೀಟ್ ಅನ್ನ ಕೊಡಿ ಹೊಚ್ಕೊಳ್ಳಿಕ್ಕೆ ಮಲ್ಕೊಳ್ಳಿಕ್ಕೆ ಅಂತ ಕೇಳಿದಾಗ್ಲೂ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಒಬ್ಬ ಅಂಡರ್ ಪ್ರಿಸನರ್ಗೆ ಒಂದೇ ಕೊಡ್ಲಿಕ್ಕೆ ಸಾಧ್ಯ ಇರೋದು. ಹೀಗಾಗಿ ನಾವು ಒಂದೇ ಬೆಡ್ಶೀಟ್ ಅನ್ನ ಕೊಡೋದು ಅಂತ ಹೇಳಿ ಒಂದೇ ಒಂದು ಬೆಡ್ಶೀಟ್ ಅನ್ನ ಕೊಟ್ಟು ಕಳಿಸಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಏನಂದ್ರೆ ಇವರೆಲ್ಲ ಆರೋಪಿಗಳನ್ನು ಕ್ವಾರಂಟೈನ್ ಸೆಲ್ ನಲ್ಲಿ ಇರಿಸಿದ್ದಾರೆ. ಇನ್ನು ಮುಂದಿನ ಕೆಲ ದಿನಗಳ ಕಾಲ ಕ್ವಾರಂಟೈನ್ ಸೆಲ್ ನಲ್ಲೇ ಇಡ್ತಾರೆ. ಅದಾದ್ಮೇಲೆ ಇವರನ್ನ ಮೈನ್ ಜೈಲಿಗೆ ಶಿಫ್ಟ್ ಅನ್ನ ಮಾಡ್ತಾರೆ. ಮೈನ್ ಜೈಲಲ್ಲಿ ಇವರಿಗೆ ಸಪರೇಟ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಗಳೆಲ್ಲ ಎಲ್ಲಿ ಇರ್ತಾರೆ ಆ ಒಂದು ಬ್ಯಾರಕ್ಗಳಲ್ಲೇ ಇವರಿಗೂ ಬ್ಯಾರಕ್ಗಳನ್ನ ನೀಡಿ ಇರಿಸ್ತಾರೆ. ಮತ್ತೆ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ 0.1% ಸಹಿತ ಜೈಲಿನ ಮ್ಯಾನ್ಯುಯಲ್ ಅನ್ನ ಹೊರತುಪಡಿಸಿ ಎಕ್ಸ್ಟ್ರಾ ಪ್ರಿವಿಲೇಜ್ಗಳನ್ನ ಕೊಡಬಾರ್ದು ಅಂತ. ಅಂದ್ರೆ ಕಳೆದ ಬಾರಿ ಮನೆಯಿಂದ ಊಟ ಆಗಿತ್ತು, ಮನೆಯಿಂದ ಮತ್ತೆ ಇವರಿಗೆ ಮಲಗಲಿಕ್ಕೆ ಬೆಡ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ರು, ಬೆಡ್ಶೀಟ್ಗಳನ್ನ ತರಿಸ್ಕೊಂಡಿದ್ರು. ಯಾಕಂತಂದ್ರೆ ಬೆನ್ನೋವು ಅಂತೇಳಿ ಕಾರಣಗಳನ್ನ ಹೇಳಿ. ಆದ್ರೆ ಈಗ ಅದ್ಯಾವ ಕಾರಣಗಳನ್ನ ಎಷ್ಟು ಹೇಳಿದ್ರು ಸಹಿತ ಪೊಲೀಸರು ಯಾವುದನ್ನು ಕೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಜೈಲಧಿಕಾರಿಗಳು ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ. ಮೆಡಿಕಲ್ ಒಪಿನಿಯನ್ ಬಂದರೂ ಸಹಿತ ಜೈಲಾಸ್ಪತ್ರೆಯಲ್ಲೇ ಫಸ್ಟ್ ಮೆಡಿಕಲ್ ಒಪಿನಿಯನ್ ಕೊಡಬೇಕು. ಜೈಲಾಸ್ಪತ್ರೆಯಲ್ಲಿ ಯಾಕೆ ಆಗಲ್ಲ ಇವ್ರನ್ನ ಟ್ರೀಟ್ ಮಾಡಕ್ಕೆ ಅನ್ನೋದನ್ನ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ಮೇಲೆ ಅಷ್ಟೇ ಇವರನ್ನ ಜೈಲಿನಿಂದ ಹೊರಗಡೆ ಇರುವಂತ ಆಸ್ಪತ್ರೆಗಳಿಗೆ ಕಳಿಸ್ಕೊಡಬಹುದು. ಆ ಒಂದು ಲೆಕ್ಕಾಚಾರದಲ್ಲಿ ಈಗ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಮತ್ತೆ ಇವರಿಗೆ ನಿಜವಾದ ಜೈಲು ದರ್ಶನವನ್ನ ಈ ಸಲ ಅಧಿಕಾರಿಗಳು ಮಾಡಿಸ್ತಿದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.